ನನ್ನ ನಮಸ್ಕಾರಗಳು. ಶ್ರೀ ಮಾತೆ ಮಲ್ಲಮ್ಮ ರೋಟಿ ಕೇಂದ್ರ ಚಾನಲ್ಗೆ ಸ್ವಾಗತ. ಇನ್ನು ದಪ್ಪಟ್ಟಿ ರೊಟ್ಟಿ ಮಾಡುವ ವಿಧಾನ. ಇನ್ನು ಎಲ್ಲ ಒಟ್ಟಿದ್ರಾಗ ಹೀಗೆ ಮೊದಲೇ ಕಲಿಸಿಟ್ಕೊಂಡಿನ್ರಿ. ಎಲ್ಲ ಖಾರ ಉಪ್ಪು ಎಲ್ಲ ಗೋಧಿಟ್ಟು ಅಕ್ಕಿಟ್ಟು ಎಲ್ಲ ಮಿಲ ಮಾಡ್ತಾರೆ. ಇದ್ರಾಗ ದಪ್ಪಟ್ಟಿ ರೊಟ್ಟಿನ ಎಲ್ಲ ಕಲಿಸಿಟ್ಟಿನ್ರಿ. ಇವಾಗ ನೋಡ್ರಿ ರೊಟ್ಟಿ ಮಾಡ್ತೀನಿ. ಎಲ್ಲ ಒಟ್ಟು ಹಾಕಿಸಿಂದ ಜಿಗಿ ಕೂಡಿಸಿಟ್ಟು ಬಂದೀನಿ ಒಲಿ ಮ್ಯಾಗ. ಇವಾಗ ನೋಡ್ರಿ ತರ್ತೀನಿ ಇಟ್ಟು ಒಳಗೆ. ಇಲ್ಲ ನೋಡ್ರಿ ಇದ್ರಾಗ ಇಟ್ಟು ಹಾಕಿನಿ. ಇವಾಗ ಇಟ್ಟು ಕೂಡಿಸಿಟ್ಟಿನಲ್ರಿ. ಇದು ಒಟ್ಟು ತಂದು ಇದ್ರಾಗ ಒಣಗಿಟ್ನಾಗ ಹಾಕ್ಲತ್ತೀನಿ. ಒಟ್ಟು ಹಿಂಗೆ ಕೆದರ್ ಕಿಸಿಂದ ಇದಕ್ಕೆ ಬಿಜಿ ಅದು ನೋಡ್ರಿ. ಅದು ಹೆಂಗೆ ಅದು ಒಪ್ಪಿಟ್ಟದಂಗೆ ಹಿಂಗೆ ತಿಲ್ಲಕ್ಕೆ ಭೀ ಚೆನ್ನಾಗಿ ಕಾಣ್ತದೆ ನೋಡ್ರಿ. ಗಮ್ಮುತ್ತದ ಹಾಕಿದ್ರು ಇದು ಒಟ್ಟು ಹಾಕಿ ಕಲಿಸ್ತೀನಿ ರೀ. ಇವಾಗ ಕಲಿಸಿನ ರೊಟ್ಟಿ ಮಾಡೋದು ತೋರಿಸ್ತೀನಿ. ಇವತ್ತು ಯಾಕೆ ಗಂಟ್ಲೆ ಹಿಡ್ಕೊಂಡು ನೋಡ್ರಿ. ಇವಾಗ ಮಷಿನ್ ಹಾಕ್ತೀನಿ. ಇಟ್ಟು ಕಲಿಸ್ತದ ಯಾಕಪ್ಪ ಇಲ್ಲಿ ನೋಡ್ರಿ ದಪ್ಪಟ್ಟಿ ರೊಟ್ಟಿ ಮಾಡತ್ತೀವಿ. ಇವಾಗ ದಪ್ಪಟ್ಟಿ ರೊಟ್ಟಿ ಹೊಂಟಾವ. ಈಗ ನೋಡ್ರಿ ಎಷ್ಟು ಚಂದ ಕಾಣ್ತಾವ ನೋಡ್ರಿ. ಹಾಕಿವಿ ನೋಡ್ರಿ ಇಲ್ಲಿ ಮಾಡಿ ನೋಡಿ. ಸರಿ ಮತ್ತೆ ಬರ್ತಾವ ನೋಡ್ರಿ ಮೆಷಿನ್ದಾಗ. ನೋಡ್ರಿ ಅಂತಾವ ನೋಡ್ರಿ. ಈಗ ಹಂಗೆ ಬರ್ತಾವ ನೋಡ್ರಿ. ಒಲೆ ಹಸ್ಲತ್ತೀನಿ ಇವಾಗ. ನಾಲ್ಕು ಒಲೆ ಹೆಚ್ಚಿ ತೆಗ್ತೀನಿ. ಬಡ ಬಡ ಸುಟ್ಕೇಸಿ ನೋಡ್ರಿ. ಇವಾಗ ಹಾಕ್ತಾ ಹಂಚಿನಾಗ ಅಂತೂ ಬಿಸಿ ಆಗ್ಯಾವ. ನೋಡ್ರಿ ಕೈಯಾಗ ಇಡ್ಲಕ್ಕೆ ಬರ್ಲದ. ನೀರು ಹಚ್ತೀನಿ ರೀ ಇವಾಗ. ಫಸ್ಟ್ ಆಗಿ ಮಲ್ಲಿ ಗರಂ ಆಗಿವು ಹಚ್ತೀನಿ ನೋಡ್ರಿ. ಇವಾಗ ದಪ್ಪಟ್ಟಿ ರೊಟ್ಟಿಗೆ ಎಣ್ಣೆ ಹಚ್ಚಿದ್ರೆ ಚಂದ ರೊಟ್ಟಿ ಆಗ್ತಾವ್ರಿ ಇವು. ಇಲ್ಲ ನೋಡ್ರಿ ಸುಟ್ಟಿ ನೋಡ್ರಿ. ಇವಾಗ ಮತ್ತೆ ಹಾಕ್ತೀನಿ. ಈಗ